स्वागत है आपका बी न्यूज नेशन में। मैं हूं आबिद हुसैन शेख। एसीबी रेड में नकली अधिकारी, एंटी करप्शन ब्यूरो के अधिकारी खुद परेशान। बीजापुर जिले के सिंदगी तहसीलदार दफ्तर की घटना है ये। सिंधुत्व प्रमाण पत्र देने के लिए हनुमंत राय रेड्डी से रिश्वत की मांग की थी। देवर हिप्परगी तहसीलदार ने इसी के हाथ में रुपया देने को कहा था। जब हनुमंत राय रेड्डी ने एसीबी से शिकायत की तो डीएसपी मल्लेश के नेतृत्व में चंद्रहास वसमनी नामक इस अधिकारी को एसीबी ने दबोच लिया, मगर जांच में पता चला कि दफ्तर में अलग टेबल के साथ कड़क अंदाज में बैठने वाला ये व्यक्ति कोई अधिकारी नहीं है। तो एसीबी अधिकारी चक्कर में पड़ गए हैं। सर ಇಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಒಬ್ಬ ನಕಲಿ ಕೇಸ್ ವರ್ಕರ್ ಅಂತೇಳಿ ಚಂದ್ರಹಾಸ್ ಹೊಸಮನಿ ಅಂತೇಳಿ ದೇವರುಪುರಿಗೆ ಅವನು ಇಲ್ಲೇ ಸುಮಾರು 12ರಿಂದ 13 ವರ್ಷ ಇಲ್ಲೇ ಒಂದು ತಿಜೇರಿ ಒಂದು ಟೇಬಲ್ ಹಾಕೊಂಡು ತಾಲೂಕಾ ದಂಡಾಧಿಕಾರಿ ಕಚೇರಿ ಒಳಗೆ ಕೆಲಸ ಮಾಡ್ತಾಯಿದ್ರು. ಅವನೇನು ಬ್ರೋಕರು ಅಧಿಕಾರಿನೋ ಏನು ಕೇಸ್ ವರ್ಕರು ಅಂತೇಳಿ ಸುಮಾರು ಜನ ಕನ್ಫ್ಯೂಸ್ ಇತ್ತು. ಇವತ್ತು ವಿಜಯಪುರ ಜಿಲ್ಲೆಯ ACB ಅಧಿಕಾರಿಗಳು ಬಂದು ಅವನು ಸಾವಿರ ರೂಪಾಯಿ ರೈತರ ಹತ್ರ ಲಂಚ ತಗೊಳ್ಳುವ ಸಂದರ್ಭದಲ್ಲಿ ಅವನನ್ನು ತಕ್ಷಣ ಬಂದು ರೇಡ್ ಹಾಕಿದ್ದಾರೆ. ಇಂಥ ಭ್ರಷ್ಟ ಲಂಚಕೋರ ಅಧಿಕಾರಿಗಳ ಬ್ರೋಕರ್ ಆಗಲಿ ಅಧಿಕಾರಿಗಳಾಗಲಿ ಇಂಥವ್ರನ್ನ ಬಂಧಿಸಿರೋದಕ್ಕೆ ACB ಇಲಾಖೆಗೆ ಅಭಿನಂದಿಸ್ತೀನಿ. ಅದರಂತೆ ಇಲ್ಲಿ ತಾಲೂಕಾ ದಂಡಾಧಿಕಾರಿ ಕಾರ್ಯಾಲಯ ಐತಿದ್ದಿಲ್ಲಿ ಇಲ್ಲಿ ತಹಸೀಲ್ದಾರ್ ಆಗಲಿ ಅಲ್ಲಿ ಅಧಿಕಾರಿಗಳ್ಯಾರು ಬ್ರೋಕರ್ಗಳ್ಯಾರು ಒಂದೂ ಕನ್ಫ್ಯೂಸ್ ಆಕೈತಿ. ಆ ಥರ ತಾಲೂಕಾ ದಂಡಾಧಿಕಾರಿ ಐತಿ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ರೈತರು ಬಂದು ನಿಂತು ಕೇಸಿಂದ ಬಾಯಿ ಬಡ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತಿ. ಇಲ್ಲಿ ಇಂಥ ಪರಿಸ್ಥಿತಿ ತಾಲೂಕಾ ದಂಡಾಧಿಕಾರಿ ಹೇಳ್ತಾ ಕೇಸಿ ಇಂಥ ಕಚೇರಿ ಐತಿ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಇವು ರಾಜಕಾರಣಿಗಳು ಹೇಳ್ತಾರೆ ಎಲೆಕ್ಷನ್ ನಿಂದಿರ್ಬೇಕಾದ್ರೆ ನಿಮ್ಮ ಶೌಚಾಲಯ ಕಟ್ಕೋಬೇಕು, ಇಲ್ಲಾಂದ್ರೆ ನಿಮ್ಮ ಸದಸ್ಯತ್ವ ರದ್ದು ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರ ಬಲ್ಲೇ ಇಲ್ಲ. ಆಚಾರ್ಯ ಹರೇಗೌಡ ಏನೇನೋ ಟಿಮ್ ಮಾಡ್ತಾರೆ ಅಂಥ ಅಧಿಕಾರಿಗಳು ಇಲ್ಲೇ ಅದಾರ. ಅದಕ್ಕೆ ಈ ತಾಲೂಕಿನಲ್ಲಿ ಸುಮಾರು ಇಲಾಖೆಯಲ್ಲಿ ಅಧಿಕಾರಿ ಅಂತ ಹೇಳ್ಕೊಂಡು ಬ್ರೋಕರ್ಗಳೇ ಇಲ್ಲಿ ಆಟ ಆಡ್ಲಕತ್ತಾರ. ಅಂಥ ಪರಿಸ್ಥಿತಿ ಈ ತಾಲೂಕಿನಲ್ಲಿ ನಡೆದು ಕಣ್ಣಿದ್ದು ಕುರುಡಂತೆ ರಾಜಕಾರಣಿಗದಾರ. ಈ ಸಿಂದಗಿ ತಾಲೂಕಿಗೆ ಅಧಿಕಾರಿಗಳು ಬರೋದೇ ಹಣ ಮಾಡ್ಲಕ್ಕ, ಲಕ್ಷಗಟ್ಟಲೆ ಕೊಟ್ಟಿಗೆ ರಾಜಕಾರಣಿಗಳು ಲಕ್ಷಗಟ್ಟಲೆ ಹಣ ಕೊಟ್ಟಿಗೆ ಸಿಂದಗಿ ಬರ್ತಾರೆ, ಕೋಟಿಗಟ್ಟಲೆ ಮಾಡ್ಕೊಂಡು ಇಲ್ಲಿಂದ ಖಾಲಿ ಆಗ್ತಾರೆ. ಇಲ್ಲಿ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ರೈತರು ಬಾಯಿ ಬಡ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತಿ. ಸುಮಾರು ಸರಿ ವಿರುದ್ಧವಾಗಿ ಹೋರಾಟ ಮಾಡಿ ತಾಲೂಕಾ ಆಡಳಿತ ವಿರುದ್ಧನೇ ಹೋರಾಟ ಮಾಡಿದ್ರು ಮನವಿ ಯಾರಿಗೆ ಕೊಡಬೇಕು? ನಾವು ತಹಸೀಲ್ದಾರಿಗೆ ಕೊಡಬೇಕು. ಬರೀ ಮೀಟಿಂಗ ಸಭೆ ಸಮಾರಂಭ ಅಂತೇಳಿ ಕಚೇರಿಲೇ ಸಿಗಲಾರಂಥ ತಹಸೀಲ್ದಾರ್ಗಳು ಇಲ್ಲೇ ಅದಾರ. इंता परिस्थिति तालुके सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं।
और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।